ANMR ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯ ರಾಯಲ್ ಸರ್ಕಲ್ BNR ಬಿಲ್ಡಿಂಗ್ನಲ್ಲಿ ನೂತನವಾಗಿ ಪ್ರಾರಂಭ ಮಾಡಿರುವ ಅನು ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಅಂಗಡಿಯಲ್ಲಿ ಮೈಸೂರು ಸಿಲ್ಕ್ ಸೀರೆಗಳು, ಬನಾರಸಿ ಸೀರೆಗಳು, ಫ್ಯಾನ್ಸಿ ಸೀರೆಗಳು, ಸ್ಯಾರಿ ಶೇಪ್ ವೇರ್ಗಳು, ಕಲಂಕಾರಿ ಬ್ಲೌಸುಗಳು ಮತ್ತು ಫ್ಯಾನ್ಸಿ ನೈಟೀಸ್ ದೊರೆಯುತ್ತದೆ. ನೇಕಾರರಿಂದ ನೇರ ಮಾರಾಟ ಮಾಡುತ್ತಿದ್ದು ಪ್ರಾರಂಭೋತ್ಸವದ ಪ್ರಯುಕ್ತ 10% ಡಿಸ್ಕೌಂಟ್ ಸಹ ನೀಡಲಾಗುತ್ತದೆ. ಒಮ್ಮೆ ಸಂಪರ್ಕಿಸಿ ಅನು ಸಿಲ್ಕ್ ಆ್ಯಂಡ್ ಸ್ಯಾರೀಸ್, BNR ಬಿಲ್ಡಿಂಗ್, ರಾಯಲ್ ಸರ್ಕಲ್, ಅಂಜನೇ ಬಡಾವಣೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7661939946 ಮತ್ತು 9686062349ಕ್ಕೆ ಸಂಪರ್ಕಿಸುವುದು. ಸಿಲಿಂಡರ್ಗಾಗಿ ನೂರಾರು ಗ್ರಾಹಕರು ಕ್ಯೂ. ಬೆಳಗ್ಗೆಯಿಂದ ಕ್ಯೂನಲ್ಲಿ ನಿಂತ ಜನ. ಶಿಡ್ಲಘಟ್ಟಕ್ಕೂ ತಟ್ಟಿದ ಯುದ್ಧದ ಎಫೆಕ್ಟ್. ಸಿಲಿಂಡರ್ ಸಿಗುತ್ತೋ ಇಲ್ವೋ ಗ್ರಾಹಕರಿಗೆ ನಿರಾಸೆ. ಬುಕ್ಕಿಂಗ್ ಮಾಡಿ ವಾರದಿಂದ ಗೋಡನ್ ಬಳಿ ಬಂದು ಹೋಗುತ್ತಿರುವ ಗ್ರಾಹಕರು. ಪೊಲೀಸ್ ಬಂದೋಬಸ್ತ್ನಲ್ಲಿ ವಿತರಿಸಿದ ಸಿಲಿಂಡರ್ಗಳು. ದಿನಕ್ಕೆ 500 ಸಿಲಿಂಡರ್ ಬರುತ್ತೆ. 2,000-3,000 ಜನ ಬುಕ್ಕಿಂಗ್ ಮಾಡುತ್ತಾರೆ. ಶಿಡ್ಲಘಟ್ಟಗೆ ತಟ್ಟಿದ ಯುದ್ಧದ ಎಫೆಕ್ಟ್. ಬೆಳಗ್ಗೆಯಿಂದ ಸಿಲಿಂಡರ್ ಗೋಡನ್ ಬಳಿ ಸಿಲಿಂಡರ್ಗಾಗಿ ಜಮಾಯಿಸಿದ ನೂರಾರು ಗ್ರಾಹಕರು ಸರದಿ ಸಾಲಿನಲ್ಲಿ ನಿಂತು ಬಿಗಿ ಪೊಲೀಸ್ ಬಂದೋಬಸ್ತಲ್ಲಿ ಸಿಲಿಂಡರ್ ವಿತರಿಸಿದ ಏಜೆನ್ಸಿ ಮಾಲೀಕರು. ಸಿಲಿಂಡರ್ ಬುಕ್ಕಿಂಗ್ ಮಾಡಿ ವಾರ ಆಗಿದೆ. ಮನೆಯಲ್ಲಿ ಸಿಲಿಂಡರ್ ಇಲ್ಲದೆ ಅಡುಗೆ ಮಾಡಿ 4-5 ದಿನ ಆಗಿದೆ. ಬೆಳಗ್ಗೆಯಿಂದ ಕ್ಯೂನಲ್ಲಿ ನಿಂತು ಸಾಕಾಗಿದೆ. ಸಿಲಿಂಡರ್ ಇವತ್ತು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ನಮಗೆ ಪರಿಹಾರ ಕಲ್ಪಿಸಿಕೊಡಬೇಕೆಂದು ಗ್ರಾಹಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನು ಗೋಡನ್ನ ದಿನಕ್ಕೆ 500 ಸಿಲಿಂಡರ್ ಬರುತ್ತೆ. ಅಂದರೆ 2,000-3,000 ಜನ ಸಿಲಿಂಡರ್ ಬುಕ್ಕಿಂಗ್ ಮಾಡುತ್ತಾರೆ. ಗ್ರಾಹಕರು ನಮಗೆ ಸಹಕರಿಸಬೇಕು. ಇಂದು ಅಥವಾ ನಾಳೆ ಕೊಡುತ್ತೇವೆ, ಎಲ್ರಿಗೂ ಸಿಗುತ್ತೆ ಎಂದು ಗೋಡನ್ ಏಜೆನ್ಸಿ ಮಾಲೀಕ ತಿಳಿಸಿದ್ದಾರೆ. ನಾನೇ ಕಳಿಸಿದ್ದೀನಿ ವಾಪಸ್ಸು ತಗೋ. ನೀನು OTP ಕೊಡು. OTP ಕೊಡು. ನೀನು ಗ್ಯಾಸ್ ತಗೋ. ನಿನ್ಗೆ ಯಾರು ಕೊಡಲ್ಲ ಅಂತ ಹೇಳ್ತಾ ಇಲ್ಲ. ಗ್ಯಾಸ್ ಸಿಗ್ತಾಯಿಲ್ಲ, ಡಿಮ್ಯಾಂಡ್ ಇದೆ. ಅದೇನೋ ಏನೋ ಯಾರಾದರೂ ಮಾಡ್ಕೊಂಡ್ರೆ ಏನೋ ನಮ್ಗೆ ಗೊತ್ತಿಲ್ಲ ಸರ್.
ಅದಕ್ಕೋಸ್ಕರ ನಮ್ಮದು ಗ್ಯಾಸ್ಗೆ 2 ದಿನ ಆಗಿದೆ ಸರ್ ಒಲೆ ಹಚ್ಚಿ 2 ದಿನ ಸರ್ 2 ತಿಂತಾನೆ ಇದ್ದೀವಿ. ಗ್ಯಾಸ್ ಇವಾಗ ಸಿಗುತ್ತೋ ಏನೋ ಗ್ಯಾರಂಟಿ ಇಲ್ಲ ಸರ್. ಸುಮಾರು ನಮ್ಮ ಹೆಸರು ಮುನಿಯಾಯ್ತು ಸರ್, ಪಿಂಪಳ್ಳಿ ನಮ್ಮದು. ಗ್ಯಾಸು ಇವಾಗ ಬುಕ್ ಮಾಡಿ 8 ದಿನ ಆಗಿದೆ. 3 ದಿನದಿಂದ ಬಂದು ವಾಪಸ್ ಹೋಗಿದ್ದೀವಿ. ಇವಾಗ ಬಂದು ಬೆಳಗ್ಗೆಯಿಂದ ಕರ್ಕೊಂಡಿದ್ದೀವಿ, ಕ್ಯೂನಲ್ಲಿ ಬರ್ತಾ ಇದ್ದೀವಿ. ಮತ್ತು ಗ್ಯಾಸ್ ಸಿಗೋದು ಕಷ್ಟನೇ ಇದೆ. ಅದಕ್ಕೆ ಏನಾದರೂ ಸ್ವಲ್ಪ ಪರಿಹಾರ ಮಾಡಿ ಸ್ವಲ್ಪ ಸಲೀಸ್ ಮಾಡಿಕೊಡ್ಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ. ಹೆಸರು? ನನ್ನ ಹೆಸರು ಮೊಹಮ್ಮದ್ ದೋಸ್ತೀರ್ ಅಂತ. ಎಲ್ಲಿರೋದು? ಶಿಡ್ಲಘಟ್ಟ, ಆಜಾದ್ ನಗರ. ಗುರುವಾರ 3 ದಿನ ಲೋಡ್ ಇದ್ದೇ ಇದ್ದ ಕಾರಣಕ್ಕೋಸ್ಕರ ಲೋಡ್ ಬಂದಿರಲಿಲ್ಲ. ಆಮೇಲೆ ಮೊನ್ನೆ ಒಂದು ಲೋಡ್ ಮಾಡಿಸಿ ನೆನ್ನೆ ಎಲ್ಲ ಡೆಲಿವರಿ ಕೊಡಿಸಿದ್ದೀವಿ. ನೆನ್ನೆ ಹಾಫ್ ಡೇ ಇತ್ತು, ಅಲ್ಲಿಗೂ ಮೊನ್ನೆ ರಾತ್ರಿ ಲೋಡ್ ಅನ್ಲೋಡ್ ಮಾಡಿ ಕಳಿಸ್ಕೊಟ್ಬಿಟ್ಟು ನೆನ್ನೆ ಲೋಡ್ ತರಿಸ್ಕೊಂಡು ಇವತ್ತು ಬೆಳಗ್ಗೆ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ನಾವೆಲ್ಲ ಬೆಳಗ್ಗೆ ಬಂದು ಜನಗಳಿಗೆ ಎಲ್ಲರಿಗೂ ತಲುಪಿಸಿದ್ದೀವಿ. ಏನಂತಂದರೆ ಏನೋ ಮಾತು ಮುಖಾಂತರ ಎಲ್ಲ ಮನೆಗಳಿಗೂ ನಾವು ತಲುಪಿಸ್ತೀವಿ. ಅಣ್ಣ ನೀವು ದಯವಿಟ್ಟು ಇಲ್ಲಿ ಕ್ಯೂನ ಕ್ಲಿಯರ್ ಮಾಡಿಕೊಂಡು ದಯವಿಟ್ಟು ಮನೆಗಳಿಗೆ ಹೋಗಿ ಅಂತ ಹೇಳ್ತಾ ಇದ್ದೀವಿ. ಬಟ್ ಜನ ಏನು ಸಹಕಾರ ಮಾಡಿದ್ರು ಅಂತಂದ್ರೆ ನನಗೆ, ಅಣ್ಣ ನಾವು ಏನೂ ಗಲಾಟೆ ಮಾಡಲ್ಲ, ನಾವೇನೂ ತೊಂದರೆ ಕೊಡಲ್ಲ, ದಯವಿಟ್ಟು ನಮ್ಗೆ ಇಲ್ಲೇ ಕೊಟ್ಬಿಡಿ. ಯಾಕೆ ಅಂತಂದರೆ 2 ವಾರದಿಂದ ಬುಕ್ಕಿಂಗ್ ಮಾಡಿ ನಾವು ಕಾಯ್ಕೊಂಡಿರೋರು ಇದ್ದೀವಿ. ದಯವಿಟ್ಟು ಅದಕ್ಕೋಸ್ಕರ ಮೊನ್ನೆ ಎಲ್ಲ ಬಂದು ವಾಪಸ್ ಹೋಗಿರೋರು ಇದ್ದೀವಿ. ಅದಕ್ಕೆ ಇಲ್ಲೇ ಕೊಡಿಸ್ಕೊಟ್ಬಿಡಿ ಅಂದಿದ್ದಕ್ಕೋಸ್ಕರ ಮಾತ್ರನೇ ಇಲ್ಲಿ ಕೊಡಿಸ್ಕೊಡ್ತೀವಿ. ಇಲ್ಲ ಅಂತಂದರೆ ಇಲ್ಲಿ ಯಾರಿಗೂ ಒಬ್ಬರಿಗೂ ಒಂದು ಸಿಲಿಂಡರ್ ಕೊಡ್ಕೊಡ್ತಾ ಇಲ್ಲ. ಎಲ್ಲ ಡೋರ್ ಡೆಲಿವರಿ ಹೋಗ್ತಾ ಇತ್ತು. ಆಮೇಲೆ ದಯವಿಟ್ಟು ಜನನೂ ಅಷ್ಟೇ ಸಹಕಾರ ಮಾಡಬೇಕು. ಏನಕ್ಕೆ ಅಂತಂದರೆ ಎಲ್ಲರೂ ಪ್ಯಾನಿಕ್ ಆಗ್ತಾಯಿದ್ದೀರಾ, ಏನಕ್ಕೆ ಆಗ್ತಾಯಿದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಏನಂತಂದರೆ ದಿನ ಯಾವಾಗೂ ಲೋಡ್ ಬಂದಂಗೆ ಲಾಸ್ಟ್ ಟೈಮ್ ಬಂದಾಗೆ ಬರ್ತಾ ಇತ್ತು. ಇವಾಗ ಮನೆಗಳಲ್ಲಿ ಏನೋ ಯುದ್ಧಗಳು ನಡೀತಾ ಇದೆ, ಸಿಲಿಂಡರ್ ಸಪ್ಲೈ ಇಲ್ಲ ಅಂತ ಅಂದ್ಬಿಟ್ಟು 6,000 ಜನ, 3,000 ಜನ, 4,000 ಜನ ಬುಕ್ಕಿಂಗ್ ಮಾಡಿದ್ರೆ ಬರೋದು ಒಂದು ಲೋಡು 500 ಸಿಲಿಂಡರ್ ಹೆಂಗೆ ಕೊಡೋದು ನಾವು? ಅದಕ್ಕೆ ದಯವಿಟ್ಟು ನೀವೂ ಅರ್ಥ ಮಾಡಿಕೊಂಡು ಮನೆಗಳಿದ್ದು ಡೆಲಿವರಿ ಬಾಯ್ ಒಂದು ಸ್ವಲ್ಪ ಸಹಕಾರ ಮಾಡಿ. ಇವತ್ತಾಗದೆ ಹೋದ್ರೆ ನಾಳೆ ಆದರೂ ಕೊಡ್ರೋಣ ಅಂತ ಹೇಳ್ರಿ. ದಿನಕ್ಕೆ ಒಂದು 800 ಜನ 900 ಜನ ಫೋನ್ಗಳು ಮಾಡಿದ್ರೆ ಫೋನಲ್ಲಿ ರಿಸೀವ್ ಮಾಡೋದು ಹೆಂಗಣ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಮ್ಗೊಂದು ಸ್ವಲ್ಪ ಸಹಕಾರ ಕೊಡಿ, ನಾವೆಲ್ಲ ಕ್ಲಿಯರ್ ಮಾಡ್ತೀವಿ. ನಾವು ನಿಮ್ಮ ಹತ್ರವರೆಗೂ ಬರೋಕ್ಕೆ ಬಿಟ್ಕೊಡಲ್ಲ. ನಾವು ಲೋಡುಗಳು ತರಿಸೋದಕ್ಕೆ ರಾತ್ರಿ 1 ಗಂಟೆವರೆಗೂ ಕೆಲಸ ಮಾಡಿ ನಮ್ಮ ಆಫೀಸರ್ಗಳು ಕೇಳಿಕೊಂಡು ಲೋಡುಗಳು ತರಿಸ್ತಾ ಇದ್ದೀವಿ. ಲೋಡುಗಳು ನಿಮ್ಗೆ ತರಿಸಿ ನಿಮ್ಗೆಲ್ಲರಿಗೂ ಸಿಲಿಂಡರ್ ತಲುಪಿಸೋ ಜವಾಬ್ದಾರಿ ನಮ್ಮದು, ನಾವು ತಲುಪಿಸ್ತೀವಿ. ದಯವಿಟ್ಟು ನಮಗೊಂದು ಸ್ವಲ್ಪ ಸಹಕಾರ ಮಾಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಥ್ಯಾಂಕ್ ಯು.